ಹಿನ್ನಡೆ ಆಗ್ತಿದೆ ಅನ್ನೋದು ಬಿಜೆಪಿಯವರ ಆರೋಪ. ಈಗ ಅಭಿವೃದ್ಧಿ ಹಿನ್ನಡೆ ಆಗಿದ್ರೆ ನನಗೀಗ 50 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಈ 50 ಕೋಟಿ ಅನುದಾನದಲ್ಲಿ ಅರೂರು ಪಕ್ಕದಲ್ಲಿ ಒಂದು ರೋಡು, ದೊಡ್ಡ ರೋಡು, ಅಲ್ಲೊಂದು ರೋಡ್ ಹಾಕಿಸ್ತಾ ಇದ್ದೀನಿ. ಈ ಕಡೆ ಕಸಬಾಲ್ ರೋಡ್ ಹಾಕಿಸ್ತಿದ್ದೀನಿ, ನಂದಿ ರೋಡ್ ಹಾಕಿಸ್ತಾ ಇದ್ದೀನಿ. 50 ಕೋಟಿಗೆ ಈಗ DC ಆಫೀಸಲ್ಲೇ ನೀವು ವಿಚಾರಿಸಿ, 50 ಕೋಟಿಗೆ ಅವ್ರ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಡಬೇಕು ಸರ್, ನಾಳೆ ಲಿಸ್ಟ್ ಬೇಗ ಕಳಿಸಿ ಅಂತಿದ್ದಾರೆ. 50 ಕೋಟಿ ರೆಡಿ ಇದೆ, ಸರ್ಕಾರ ಕೊಟ್ಟಿದೆ. ಈಗ ನಮ್ಗೆ ಮೈನರ್ ಇರಿಗೇಷನ್ ಅದು ಇದು ಅನುದಾನ ಇದೆ. ಸುಮ್ಮನೆ BJP ಅವ್ರಿಗೆ ಮಾಡೋ ಕೆಲಸ ಇಲ್ಲ, ಅವ್ರು ಏನೇನೋ ಒಂಥರ ಆಡ್ತಿದ್ದಾರೆ. DK ಶಿವಕುಮಾರ್ ಅವರು CM ಆಗ್ತಾರೆ, ಸಿದ್ದರಾಮಯ್ಯ ಸಾಹೇಬರು DK ಸಾಹೇಬರು ಇಬ್ಬರು ಎರಡು ಕಣ್ಣಿದ್ದಂಗೆ. ನಾನು CM ಬಗ್ಗೆ ಮಾತಾಡೋಷ್ಟು ಅರ್ಹತೆ ನನಗಿಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಪಕ್ಷ ಏನು ಹೇಳಿದ್ರೆ ಅದು ಕೇಳ್ತೀನಿ ಸರ್. ಸಚಿವ ಸ್ಥಾನಕ್ಕೆ ಎಲ್ಲರೂ ನನಗೆ ಸಚಿವೆ ಆಕಾಂಕ್ಷೆ ಖಂಡಿತವಾಗೂ ಇದೆ, ನಾನು ಅದನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಕೊಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಿದ್ದು. ನನಗೆ ನಂಬಿಕೆ ಇದೆ. ಯಾಕೆ? ಯೂತ್ ಕೋಟಾ ಅಲ್ಲಿ, ಜೈಂಟ್ ಕಿಲ್ಲರು, ಸಮುದಾಯದ ಕೋಟಾದಲ್ಲಿ ಒಲಿದು ಬರ್ಬೋದು ಅನ್ನೋ ಭರವಸೆ ಇದೆ. ನಾನು ಜನರ ಮಧ್ಯೆ ಇದ್ದೀನಿ, ಅವ್ರ ಕಷ್ಟ ಕೇಳ್ತಿದ್ದೀನಿ, ನನಗೆ ಭರವಸೆ ಇದೆ. ಕೊಡದೇ ಇದ್ದರೂ ನನ್ನ ಸ್ನೇಹಿತರು ಯಾರಾದರೂ ಮಿನಿಸ್ಟರ್ ಆಗ್ತಾರೆ, ಅವ್ರ ಪ್ರಮಾಣ ವಚನಕ್ಕಾದರೂ ಹೋಗ್ತೀನಿ. ಮತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಂಗ್ರೆಸ್ MLAಗಳು ಒಟ್ಟಾಗಿದ್ದೀವಿ. MC ಸಾಹೇಬರು, ಸುಬ್ಬಾರೆಡ್ಡಿ ಸಾಹೇಬರು, ನಾನು. MC ಸಾಹೇಬ್ರೆ ಮುಂದುವರೆಸಿದ್ರೆ ನಾನು ಸುಬ್ಬಾರೆಡ್ಡಿ ಸಾಹೇಬರು ತುಂಬ ಖುಷಿಯಿಂದ ಸಹಕರಿಸ್ತೀವಿ. ಸುಬ್ಬಾರೆಡ್ಡಿ ಸಾಹೇಬ್ರಿಗೆ ಅವಕಾಶ ಸಿಕ್ಕಿದ್ರೆ ನಾನು MC ಸಾಹೇಬರು ಸಹಕರಿಸ್ತೀವಿ. ನನಗೆ ಖಂಡಿತವಾಗೂ ಸಿಕ್ಕಿದ್ರೆ ಅವರಿಬ್ಬರು ನನಗೆ ಸಹಕರಿಸ್ತಾರೆ. ನಾವೆಲ್ಲರೂ ಒಂದಾಗಿದ್ದೀವಿ. ಇದು ಭದ್ರಕೋಟೆ ಅಂತ ಮತ್ತೊಮ್ಮೆ ಪ್ರೂವ್ ಮಾಡ್ತೀವಿ ಸರ್. ಥ್ಯಾಂಕ್ ಯು.